ಪುಷ್ಪ ಪ್ಯಾಸೆಂಜರ್ಗಳನ್ನು ಬಿಟ್ಟು ವೇಗವಾಗಿ ಆಟೋವನ್ನು ಓಡಿಸುತ್ತಾನೆ. ಆದಷ್ಟು ಬೇಗ ಮನೆ ಸೇರಬೇಕು ಅಂಥೇಳಿ ಪುಷ್ಪ ಇನ್ನೂ ವೇಗವಾಗಿ ಆಟೋವನ್ನು ಓಡಿಸುತ್ತಾನೆ. ಯಾಕೆಂದರೆ ಈ ದಾರಿಯಲ್ಲಿ ಒಂದು ದೊಡ್ಡದಾದಂಥ ಒಂದು ಭೂತ ಬಂಗಲೆ ಇದೆ ಅಂಥೇಳಿ ಪುಷ್ಪಗೆ ಊರಿನ ಜನ ಮಾತಾಡುತ್ತಿರುವುದನ್ನು ಕೇಳಿದ್ದಾನೆ. ಅದಕ್ಕಾಗಿ ಪುಷ್ಪ ಬೇಗನೆ ಇಲ್ಲಿಂದ ಮನೆ ಸೇರಬೇಕು ಅಂಥೇಳಿ ವೇಗವನ್ನು ಹೆಚ್ಚಿಸುತ್ತಾನೆ. ಅಷ್ಟರಲ್ಲೇ ಪುಷ್ಪದ ಆಟೋ ಬ್ಯಾಲೆನ್ಸ್ ತಪ್ಪಿ ಅಲ್ಲಿರುವಂಥ ಒಂದು ಗಿಡಕ್ಕೆ ಡಿಚ್ಚಿ ಹೊಡೆಯುತ್ತಾನೆ. ಪುಷ್ಪ ಮೂರ್ಛೆ ತಪ್ಪಿ ಬಿದ್ದ ಪುಷ್ಪ ಎದ್ದು ಅಲ್ಲಿ ಯಾರಾದರೂ ನನಗೆ ಸಹಾಯ ಮಾಡುತ್ತಾರೇನೋ ಅಂಥೇಳಿ, ಯಾರಾದರೂ ಇದ್ದಾರೇನೋ ಅಂಥೇಳಿ ರೋಡಿನ ಕಡೆ ಹೋಗಿ ನೋಡ್ತಾನೆ. ಅಲ್ಲಿ ಯಾರೂ ಕೂಡ ಇರಲ್ಲ. ಈ ದಾರಿಯಲ್ಲಿ 6 ಗಂಟೆ ಆದರೆ ಸಾಕು, ಇಲ್ಲಿ ಯಾರು ಕೂಡ ಓಡಾಡೋದಿಲ್ಲ. ಅದಕ್ಕೆ ಈ ಮನೆಯಲ್ಲಿ ಯಾರಾದರೂ ಏನಾದರೂ ಸಹಾಯ ಮಾಡ್ತಾರೇನೋ ಅಂಥೇಳಿ ಪುಷ್ಪ ಈ ಮನೆ ಒಳಗಡೆ ಹೋಗಲು ನೋಡ್ತಾನೆ. ಇಲ್ಲಿ ಮನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಶಬ್ದಗಳನ್ನು ಬರ್ತಾ ಇರ್ತವೆ. ಅದಕ್ಕಾಗಿ ಪುಷ್ಪ ಈ ಮನೆಯಲ್ಲಿ ಯಾರಾದರೂ ಇದ್ದಾರೇನೋ ಅಂಥೇಳಿ ಪುಷ್ಪ ಪ್ರತಿಯೊಂದು ಮನೆಯನ್ನು ಚೆಕ್ ಮಾಡ್ತಾನೆ. ಅಂದರೆ ನೋಡ್ತಾ ಹೋಗ್ತಾನೆ. ಮನೆಯಲ್ಲಿ ಯಾರು ಕೂಡ ಯಾವ ರೂಮಿನಲ್ಲೂ ಕೂಡ ಯಾರೂ ಕಾಣಲ್ಲ. ಪುಷ್ಪಗೆ ಏನೋ ಮೇಲೆ ಶಬ್ದ ಬರ್ತಾ ಇದೆ ಅಂಥೇಳಿ ಪುಷ್ಪ ಮೇಲೆ ಮನೆಯಲ್ಲಿ ಮೋಸ್ಟ್ಲಿ ಇರ್ಬೋದೇನೋ ಅಂಥೇಳಿ ಪುಷ್ಪ ಮೇಲೆಯ ಮನೆಯಲ್ಲಿ ನೋಡ್ತಾನೆ. ಆದರೂ ಯಾವ ರೂಮಲ್ಲೂ ಕೂಡ ಯಾರೂ ಇರಲ್ಲ. ಈ ಕೊನೆಯ ರೂಮಲ್ಲಿ ಪುಷ್ಪ ಏನು ನೋಡಿದ್ದಾನೆ, ಅಷ್ಟು ಭಯಭೀತನಾಗಿ ಪುಷ್ಪ ಅಲ್ಲಿಂದ ಓಡಿ ಹೋದ. ಇಷ್ಟಕ್ಕೆ ಪುಷ್ಪ ಏನು ನೋಡಿದ್ದಾನೆ, ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಪುಷ್ಪ ಏನು ನೋಡಿದ್ದಾನೆ ಅಂಥೇಳಿ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಆಗ ಬೆಲ್ ನೋಟಿಫಿಕೇಷನ್ನ ಆನ್ನಲ್ಲಿ ಇಟ್ಕೊಂಡಿರಿ. ನಿಮಗೆ ನಾನು ಕಳಿಸಿರುವಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ಆದಷ್ಟು ಬೇಗ ಎಲ್ಲರಿಗಿಂತ